ಹೇ ಗಾಯ್ಸ್, ಇದಕ್ಕೇನು ಹೇಳ್ತಾರೆ, ಉರುಳಿ ಅಂತ ಹೇಳ್ತಾರಲ್ವ. ಇದು ಯಾರೋ ಬೇಡ ಅಂತ ಹೇಳ್ಬಿಟ್ಟು ಬಿಸಾಕಿದ್ರು ಗೈಸ್. ನನಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೆ. ಯಾಕಂದರೆ ನಾನು ಕ್ಲೇ ಪಾಟ್ಸು ಎಲ್ಲ ಎಲ್ಲಿ ಬಿಸಾಕಿದ್ರು ತೊಗೊಂಡು ಬಂದಿರ್ತೀನಿ ನನ್ನ ಮನೆ ಹತ್ರ ಯೂಸ್ ಮಾಡೋಣ ಅಂತ. ಸೊ ಹಾಗೆ ಇವನು ತೊಗೊಂಡು ಬಂದಿದ್ದೆ. ಮತ್ತು ಇದರಲ್ಲಿ ನೀರೆಲ್ಲ ಹಾಕ್ಬಿಟ್ಟು ಫ್ಲವರ್ಸ್ ಎಲ್ಲ ಹಾಕ್ತಾರಲ್ವ ಗೈಸ್, ಚೆನ್ನಾಗಿ ಕಾಣಿಸುತ್ತೆ. ನಾನು ನನ್ನ ಮನೆ ಹತ್ರ ಆ ಥರ ಮಾಡೋಣ ಅಂತ ಹೇಳಿಬಿಟ್ಟು ದಿಂಡೆಲ್ಲ ಕಟ್ತಾಯಿದ್ದೆ. ದಿಂಡ ಮೇಲೆ ಇದನ್ನು ಪ್ಲೇಸ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ಪೇಂಟ್ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ನೀರೆಲ್ಲ ಹಾಕ್ಬಿಟ್ಟು ಫ್ಲವರ್ಸ್ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಸೊ ಗೈಸ್, ಈ ದಿಂಡು ಏನಿದೆ, ಸೊ ಅದು ಬಿದ್ದು ಹೋಗ್ತಾಯಿತ್ತು. ಏಕೆಂದರೆ ಅದು ಫೌಂಡೇಶನ್ ಸರಿ ಇಲ್ಲ ಅಂದ್ಕೊತೀನಿ. 2 ಸಲ ಬಿದ್ದೋಯ್ತು ಗೈಸ್. 2 ಸಲನೂ ಟ್ರೈ ಮಾಡಿದೆ, ಕಟ್ಟೋಕ್ಕೆ ಆಗಲೇ ಇಲ್ಲ. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅದು ಕಲ್ಲೆಲ್ಲ ಇತ್ತಲ್ವ, ಸೊ ಅದನ್ನೆಲ್ಲ ಒಂದು ಕಡೆ ಪ್ಲೇಸ್ ಮಾಡಿದೆ. ಮತ್ತು ಇನ್ನೂ ಒಂದಷ್ಟು ಸಿಮೆಂಟ್ ಎಲ್ಲ ಉಳಿದಿತ್ತು, ಅದಕ್ಕೆ ಅಂತ ಕಲಸಿದ್ದು ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಮರದ್ದು ಬೆಂಚ್ ಥರ ಎಲ್ಲ ಬರುತ್ತಲ್ಲ, ಆ ಕಡೆ ಈ ಕಡೆ ಎಲ್ಲ ತುಂಡೆಲ್ಲ ಇಟ್ಬಿಟ್ಟು ಅದ್ರ ಮೇಲೆ ಇದು ಬ್ಯಾಂಬುದು ಕಡ್ಡಿಗಳೆಲ್ಲ ಬರುತ್ತಲ್ಲ, ಸೊ ಅದನ್ನು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ಅದನ್ನು ಮಾಡೋಕ್ಕೆ ಹೋದೆ. ಅದೂ ಆಗಲಿಲ್ಲ ಗೈಸ್. ಕಡ್ಡಿಗಳೆಲ್ಲ ಉದ್ದಾಯಿತು, ಅದು ಹಿಡಿಸ್ಲಿಲ್ಲ. ಅಂದರೆ 2 ಟಾಸ್ಕೂ ಫೇಲ್ ಆಗೋಯಿತು. ಸರಿ ಅಂತ ಹೇಳ್ಬಿಟ್ಟು ಅದನ್ನು ಅಲ್ಲೇ ಸ್ಟಾಪ್ ಮಾಡಿದೆ. ಯಾಕಂದರೆ ಆ ಕಡ್ಡಿಗಳನ್ನೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡಿಸ್ಕೊಂಡು ಬಂದು ಮತ್ತೆ ಫಿಟ್ ಮಾಡಿಸ್ಬೇಕು. ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಆಮೇಲೆ ಸಂಜೆ ಮಳೆ ಬಂತು. ಮಳೆ ಬಂದು ಒಂದು 10 ದಿನ ಆಗಿತ್ತು ಗೈಸ್. ಬರೋ ಮೋಡನೆಲ್ಲ ಗಾಳಿ ಎಲ್ಲೆಲ್ಲೋ ಕರ್ಕೊಂಡು ಹೊಟ್ಟೋಗ್ತಾಯಿತ್ತು. ಸೊ ಇವತ್ತೇ ಒಂದು ಸ್ವಲ್ಪ ಲೈಟಾಗಿ ಮಳೆ ಬಂದಿತ್ತು. ಮಳೆ ಬಂದಿದ್ದು ತುಂಬ ಖುಷಿ ಆಯಿತು ಗೈಸ್. ಏಕೆಂದರೆ ಗಿಡಗಳಿಗೆಲ್ಲ ನೀರಾಗುತ್ತೆ, ಮತ್ತು ಮಳೆ ಬಂದರೆ ಗಿಡಗಳೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಮಳೆ ಬಂದರೆ ಒಂದು ಸ್ವಲ್ಪ ಚಳಿ ಇರುತ್ತೆ ನಮ್ಮ ಕಡೆ. ಅಷ್ಟೇ ಗೈಸ್, ಬಾಯ್.